ನಮಸ್ಕಾರ. ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತೇ ನಾವು ಮಖಾನ ಅಂದರೆ ನಾವು ಕಮಲದ ಬೀಜ ಅಥವಾ ತಾವರೆ ಬೀಜ ಅಂತೇವೆ ನೋಡ್ರಿ, ಅದರಿಂದ ಎರಡು ತುಂಬ ರುಚಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪೀಸ್ ತಯಾರಿಸ್ತಾ ಇದ್ದೀವಿ. ಇವನ್ನ ನೀವು ಒಂದ್ಸತಿ ತಯಾರಿಸಿ ತಿಂಗಳಾನ್ಗಟ್ಲೆ ತಿನ್ಬಹುದು. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಆಗಾಗ ತಿನ್ನೋಕೆ ಏನಾದರೂ ಕೇಳ್ತಾನೆ ಇರ್ತಾರೆ. ಅವ್ರಿಗೆ ಇವನ್ನ ಕೊಡ್ರಿ, ತುಂಬಾ ಹೆಲ್ದಿ ಇದಾವೆ, ಅಷ್ಟೇ ರುಚಿ ಸಹ ಆಗ್ತವೆ. ಚಿಕ್ಕವರು ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇವು ಬಹಳ ಹೆಲ್ತ್ ಬೆನಿಫಿಟ್ ಕೊಡ್ತವೆ. ಹೆಲ್ತ್ ಬೆನಿಫಿಟ್ ಬಗ್ಗೆ ರೆಸಿಪಿ ಜೊತೆನೆ ಹೇಳ್ತಾ ಹೋಗ್ತೀನಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಮಖಾನೆಯಿಂದ ಎರಡು ತರಹದ ಸ್ನ್ಯಾಕ್ಸ್ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಎರಡು ರೆಸಿಪೀಸ್ ಮಾಡೋಕೆ ತಾವರೆ ಬೀಜ ಹುರಿದು ತಗೋಬೇಕು. ನಾನು ಇಲ್ಲಿ ಒಂದು ದೊಡ್ಡ ಬೌಲ್ನಷ್ಟು ತಾವರೆ ಬೀಜ ತಗೊಂತಾ ಇದ್ದೀನಿ. ಇದರಲ್ಲಿ ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ, ಅದರಿಂದ ಇದು ನಮ್ಮ ಬೋನ್ಸ್ಗೆ ತುಂಬಾ ಉಪಯೋಗಕಾರಿ ಇದೆ. ಸ್ಪೆಷಲಿ ಕೀಲು ನೋವಿಗೆ ಅಂತೂ ಇದು ರಾಮಬಾಣ ಅಂತಾನೆ ಹೇಳ್ಬಹುದು. ಇದು ಮಧುಮೇಹ ಇರೋರ್ಗೂ ಕೂಡ ಬಹಳ ಉಪಯೋಗಕಾರಿ ಇದೆ. ಇದು ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಇಡತ್ತೆ. ಇದರಲ್ಲಿ ಪ್ರೋಟೀನ್ ಇದೆ, ಮ್ಯಾಗ್ನೇಷಿಯಂ ಇದೆ, ಫೈಬರ್ ಇದೆ. ಅಷ್ಟೇ ಅಲ್ಲ, ಇದು ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಇವಾಗ ಗ್ಯಾಸ್ ಮೇಲೆ ಒಂದು ದಪ್ಪನ್ ತಳ ಇರೋ ಪಾತ್ರೆ ಅಥವಾ ಈ ತರಹದ ಬಾಳಿಗೆ ಇಟ್ಟು ಇದರಲ್ಲಿ 1 ಚಮಚದಷ್ಟು ತುಪ್ಪ ಹಾಕಿ ಇದರಲ್ಲಿನ ಅರ್ಧದಷ್ಟು ಮಖಾನೆ ಹಾಕಿ ಹುರಿದು ತಗೊಳ್ಳೋಣ. ಇವನ್ನ 2 ಬ್ಯಾಚ್ ನಲ್ಲಿ ಹುರಿಯೋಣ, ಅಂದ್ರೆ ಚೆನ್ನಾಗಿ ರೋಸ್ಟ್ ಆಗ್ತವೆ. ನಾನು ಇಲ್ಲಿ ತುಪ್ಪ ಹಾಕಿದ್ದೀನಿ, ನೀವು ಬೇಕಂದ್ರೆ ಇವನ್ನ ಎಣ್ಣೆಯಲ್ಲಿ ಸಹ ಹುರಿಬಹುದು. ಇದಕ್ಕೆ ನೋಡ್ರಿ, ಒಮ್ಮೊಮ್ಮೆ ಈ ರೀತಿ ಸಿಪ್ಪೆ ಅಂಟಿರತ್ತೆ, ಇದು ಬಹಳ ಬಿರುಸಿರತ್ತೆ, ಇದನ್ನ ತೆಗೆದು ಬಿಡ್ರಿ. ಇವನ್ನ 1-2 ನಿಮಿಷ ಹುರಿದ ನಂತರ ಇದರಲ್ಲಿ ನಾನು ಇನ್ನೊಂದು ಚಮಚೆಯಷ್ಟು ತುಪ್ಪ ಮತ್ತೆ ಒಂದು ಅರ್ಧ ಚಮಚೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಇವನ್ನ ಇನ್ನೊಂದು 2 ನಿಮಿಷ ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇಟ್ಟು ಹುರಿರಿ. ಇವು ಹುರಿದಾಗಿದ್ದಾವೆ. ಇವನ್ನ ಒಂದು ಬೇರೆ ಬೌಲ್ ನಲ್ಲಿ ತೆಗೆದಿಟ್ಟು ಉಳಿದಿರೋ ಮಖಾನೆ ಸಹ ಇದೇ ರೀತಿ ಹುರಿದು ತಗೊಳ್ಳೋಣ. ಈ ಬಾರಿ ನಾನು ಇದರಲ್ಲಿ ಉಪ್ಪು ಹಾಕಿಲ್ಲ, ಬರೀ ತುಪ್ಪ ಹಾಕಿ ಹುರಿದಿದ್ದೀನಿ. ಇಲ್ಲಿ ನಾನು ಎಲ್ಲ ಕಮಲದ ಬೀಜ ಹುರಿದಾಗಿದೆ. ಇವನ್ನ ಈ ತರ ಕ್ರಿಸ್ಪಿ ಆಗೋವರೆಗೂ ಹುರಿಬೇಕು. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಖಾರ ತಿನ್ನೋಲ್ಲ ಅಂದ್ರೆ ಈ ರೀತಿ ಒಂದ್ ಸ್ವಲ್ಪ ತುಪ್ಪ ಮತ್ತೆ ಉಪ್ಪು ಹಾಕಿ ಇವನ್ನ ಹುರಿದು ಅವ್ರಿಗೆ ತಿನ್ನೋಕೆ ಕೊಡಬಹುದು. ಇವನ್ನ ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಇಟ್ರೆ ಇವು ತಿಂಗಳಾನ್ಗಟ್ಲೆ ಏನೂ ಆಗಲ್ಲ. ಇವಾಗ ಗ್ಯಾಸ್ ಮೇಲೆ ಪ್ಯಾನ್ ನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಇದರಲ್ಲಿ 2 ದೊಡ್ಡ ಚಮಚೆಯಷ್ಟು ಅಥವಾ 1/4 ಕಪ್ನಷ್ಟು ಶೇಂಗಾ ಹಾಕ್ರಿ. ಶೇಂಗಾದ ಪ್ರಮಾಣ ನೀವು ಜಾಸ್ತಿ ಕಡಿಮೆ ಮಾಡಬಹುದು. ನಾನು ಇಲ್ಲಿ 1/4 ಕಪ್ನಷ್ಟು ಶೇಂಗಾ ತಗೊಂತಾ ಇದ್ದೀನಿ. ಇವನ್ನ ಈ ರೀತಿ ಚಟಪಟ ಅನ್ನೋವರೆಗೂ ಹುರಿದ ನಂತರ ಇದೇ ಪ್ಯಾನ್ ನಲ್ಲಿ ಸೈಡ್ ತೆಗೆದಿಟ್ಟು ಇದರಲ್ಲಿ ನಾನು ಬಾದಾಮ್ ಮತ್ತೆ ಗೋಡಂಬಿ ಹುರಿದು ತಗೊಂತಾ ಇದ್ದೀನಿ. ಇವು ಲೈಟ್ ಆಗಿ ಹೊಂಬಣ್ಣಕ್ಕೆ ಬಂದ ನಂತರ ಇವನು ಸಹ ಸೈಡ್ ಸರಿಸಿ ಇಟ್ಟು ಇದರಲ್ಲೇ ಒಣ ಕೊಬ್ಬರಿ ಹುರಿರಿ. ನಾನು ಇಲ್ಲಿ ಒಂದು 4 ಇಂಚಿನಷ್ಟು ಆಗ್ಬಹುದು ಅಷ್ಟು ಒಣ ಕೊಬ್ಬರಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿ ತಗೊಂತಾ ಇದ್ದೀನಿ. ಇವು ಹುರಿದಾಗಿದ್ದಾವೆ. ಇವನ್ನ ಸೈಡ್ ಸರಿಸಿ ಇಟ್ಟು ಇದರಲ್ಲೇ 2 ದೊಡ್ಡ ಚಮಚೆಯಷ್ಟು ಪುಟಾಣಿ ಹಾಕ್ರಿ. ಇವನ್ನ ಜಾಸ್ತಿ ಹುರಿಬಾರ್ದು, ಒಂದು ಅರ್ಧ ನಿಮಿಷ ಹುರಿರಿ ಸಾಕು. ಇವಾಗ ಇದರಲ್ಲೇ ಒಂದು 3 ಹಸಿ ಮೆಣಸಿನಕಾಯಿನ ಈ ರೀತಿ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಇವನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕಬಹುದು, ಆದ್ರೆ ನೀವು ಇದನ್ನ ಸಣ್ಣ ಮಕ್ಕಳಿಗೆ ತಿನ್ನೋಕೆ ಅಂತ ಮಾಡ್ತಾ ಇದ್ರೆ ಈ ರೀತಿ ಒಂದು ಸ್ವಲ್ಪ ದೊಡ್ಡ ಸೈಜ್ ನಲ್ಲಿ ಕಾಣೋ ರೀತಿ ಕಟ್ ಮಾಡಿ ಹಾಕ್ರಿ, ಅಂದ್ರೆ ಅವರು ಇವನ್ನ ತೆಗೆದಿಟ್ಟು ತಿನ್ನಬಹುದು. ಇವಾಗ ಕರಿಬೇವು ಹುರಿದು ತಗೊಳ್ಳೋಣ. ಇದನ್ನು ಸಹ ನಾವು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರಿತಾ ಇದ್ದೀವಿ. ಇದು ಹುರಿದಾಗಿದೆ. ಇವಾಗ ಇದರಲ್ಲಿ ಒಂದು ದೊಡ್ಡ ಚಮಚೆಯಷ್ಟು ಕರ್ಬೂಜದ ಬೀಜ ಹುರಿದು ತಗೊಳ್ಳೋಣ. ಇದು ಆಪ್ಷನಲ್ ಇದೆ, ಅವೈಲೇಬಲ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ. ಇವು ಚೆನ್ನಾಗಿ ಉಬ್ಬಿ ಡುಮ್ಡುಮುಕ್ ಆಗ್ತಾವ್ ನೋಡ್ರಿ, ಅಲ್ಲಿವರೆಗೂ ಇವನ್ನ ಹುರಿರಿ. ಇವು ಹುರಿದಾಗಿದ್ದಾವೆ. ಒಂದೊಂದು ಪದಾರ್ಥ ಹುರಿದು ಅದನ್ನ ಸೆಪ್ರೇಟ್ ಆಗಿ ಪ್ಲೇಟ್ ನಲ್ಲಿ ತೆಗೆದಿಟ್ಟು ಇನ್ನೊಂದು ಪದಾರ್ಥನ ಹುರಿಯೋಕ್ಕಿಂತ ಈ ರೀತಿ ಪ್ಯಾನ್ ನಲ್ಲೇ ಒಂದೊಂದು ಪದಾರ್ಥ ಹುರಿದು ಸೈಡ್ ಸರಿಸಿ ಇನ್ನೊಂದು ಪದಾರ್ಥ ಹುರಿಬಹುದು. ಈ ಐಡಿಯಾ ನಿಮ್ಗೆ ಹೇಗನ್ನಿಸ್ತು ಖಂಡಿತ ಕಮೆಂಟ್ ನಲ್ಲಿ ತಿಳಿಸ್ರಿ. ಇವಾಗ ಪ್ಯಾನ್ ನಲ್ಲಿನ ಈ ಎಲ್ಲ ಪದಾರ್ಥಗಳನ್ನ ಸೈಡ್ಗೆ ಈ ರೀತಿ ಸರಿಸಿ ಇಟ್ಟು ನಡುವೆ ಒಗ್ಗರಣೆ ಹಾಕಿ ತಗೊಳ್ಳೋಣ. ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ 2 ಚಿಟಿಕೆ ಹಿಂಗ್, 1/4 ಚಮಚ ಅರಿಶಿನ, ಅರ್ಧ ಚಮಚ ಅಚ್ಚ ಖಾರದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇವನ್ನೆಲ್ಲ ಒಗ್ಗರಣೆಯಲ್ಲಿ ಕಲಿಸ್ಕೊಂಡ ನಂತರ ಇವಾಗ ನಾವು ಹುರಿದಿಟ್ಟಿದ್ವಿ ನೋಡ್ರಿ ಮಖಾನೆ, ಅವನ್ನ ಹಾಕಿ ಮಿಕ್ಸ್ ಮಾಡ್ರಿ. ಇಲ್ಲಿ ಗಮನ ಇರಲಿ, ಗ್ಯಾಸ್ ಆಫ್ ಮಾಡ್ರಿ ಅಥವಾ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಇಟ್ಟು ಇವನ್ನೆಲ್ಲ ಕಲಿಸ್ಬೇಕು, ಇಲ್ಲಾಂದ್ರೆ ತಳಕ್ಕೆ ಒಗ್ಗರಣೆ ಹೊತ್ತೋ ಸಾಧ್ಯತೆ ಇರುತ್ತೆ. ನೋಡ್ರಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಇದರಲ್ಲಿ ಅರ್ಧ ಚಮಚ ಕರಿ ಮೆಣಸಿನ ಪುಡಿ, 1/4 ಚಮಚ ಬ್ಲ್ಯಾಕ್ ಸಾಲ್ಟ್,
ಮತ್ತೆ 1 ಚಮಚೆಯಷ್ಟು ಸಕ್ಕರೆ ಪುಡಿ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ರಿ. ಸೊ ನೋಡ್ರಿ, ರೆಡಿ ಇದೆ ತುಂಬಾ ರುಚಿಕರ ಅಷ್ಟೇ ಆರೋಗ್ಯಕರ ಮಖಾನ ಚಿವಡಾ. ಈ ರೀತಿ ಇದನ್ನ ಒಂದು 10 ರಿಂದ 15 ನಿಮಿಷದಲ್ಲಿ ತಯಾರಿಸಿ ತಿಂಗಳನ್ಗಟ್ಲೆ ಸ್ಟೋರ್ ಮಾಡಿ ಇಡಬಹುದು. ಚಿಕ್ಕ ಪುಟ್ಟ ಹಸಿವು ಆದಾಗ ಅಥವಾ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ತಿನ್ರಿ. ಹೆಲ್ದಿ ಇದೆ ಅಷ್ಟೇ ಅಲ್ಲ, ಮಾಡೋದು ಕೂಡ ಬಹಳ ಸುಲಭ ಇದೆ. ನೋಡಿದ್ರಲ್ಲ, ಈ ರೀತಿ ಇವನ್ನ ತಯಾರಿಸಿ ಒಂದು ಏರ್ ಟೈಟ್ ಟ್ರಾನ್ಸ್ಪರೆಂಟ್ ಜಾರ್ನಲ್ಲಿ ಹಾಕಿ ಇಡ್ರಿ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಅವರು ಆಟ ಆಡ್ಕೊಂತ ಹೊಟ್ಟೆ ಹಸಿವು ಆದಾಗ ಇವನ್ನ ನೋಡಿದ ತಕ್ಷಣ ತಾವೇ ಹಾಕೊಂಡು ತಿಂತಾರೆ, ನೀವು ಹಾಕಿ ಕೊಡೋದು ಬೇಡ. ಸೊ ಈ ತುಂಬ ಆರೋಗ್ಯಕರ ಮಖಾನ ಚಿವಡಾ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ. ನೀವು ಸಹ ಇದನ್ನು ಟ್ರೈ ಮಾಡಿರಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇವಾಗ ಬರ್ರಿ 2ನೇ ಫ್ಲೇವರ್ ಚಿವಡಾ ಹೇಗೆ ತಯಾರಿಸೋದು ಅಂತ ನೋಡೋಣ. ಅದೇ ಪ್ಯಾನ್ನಲ್ಲಿ ನಾನು ಇಲ್ಲಿ ಒಂದು 5 ರಿಂದ 6 ಒಣಮೆಣಸಿನ್ಕಾಯಿ ಹುರಿದು ತಗೊತಾ ಇದ್ದೀನಿ. ಇವು ಒಂದು ಸ್ವಲ್ಪ ಹುರಿದಾದ ನಂತರ ಇದರಲ್ಲಿ ಒಂದು ದೊಡ್ಡ ಬಟ್ಟಲದಷ್ಟು ಕರಿಬೇವು ಹಾಕಿ ಹುರಿರಿ. ಕರಿಬೇವು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಎಸ್ಪೆಷಲಿ ಇದು ನಮ್ಮ ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ಫೈಬರ್ ಸಹ ಇರುತ್ತೆ. ಇದನ್ನು ದಿನ ಸೇವನೆ ಮಾಡೋದ್ರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಸಿಗ್ತವೆ. ಇದನ್ನು ದಿನ ಸೇವನೆ ಹೇಗೆ ಮಾಡೋದು ಅಂದರೆ ಚಟ್ನಿ ತಯಾರಿಸಿ ಇಡ್ಬೋದು. ಇದರ ಚಟ್ನಿ ರೆಸಿಪಿ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದನ್ನು ನೀವು ಒಂದ್ಸತಿ ತಯಾರಿಸಿ ಇಟ್ಟರೆ ತಿಂಗಳನ್ಗಟ್ಲೆ ತಿನ್ಬಹುದು. ಇವಾಗ 1 ಚಮಚ ಜೀರಿಗೆ ಮತ್ತು ಒಂದು ಅರ್ಧ ಚಮಚೆಯಷ್ಟು ಉಪ್ಪು ಹಾಕಿ ಇವನ್ನ ಹುರಿದು ತಗೊಳ್ಳೋಣ. ಕರಿಬೇವು ಇನ್ನೊಂದು ಸ್ವಲ್ಪ ಹಸಿನೇ ಇದೆ, ಇದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಹುರಿತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ ಇದು ಪುಡಿ ಪುಡಿ ಆಗಬೇಕು. ಇದು ರೋಸ್ಟ್ ಆಗಿದೆ. ಇವಾಗ ಇದನ್ನು ಕೆಳಗೆ ಇಳಿವಿ ಆರಿದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದರಲ್ಲಿ ಅರ್ಧ ಚಮಚ ಕರಿಮೆಣಸಿನ ಪುಡಿ ಮತ್ತು 1/4 ಚಮಚ ಅರಿಶಿನ ಹಾಕಿ ತರ್ತರಿಯಾಗಿ ರುಬ್ಕೊಂಡು ತಗೋರಿ. ನಾನು ಇದನ್ನು ಅಗಾರೋ ರಾಯಲ್ ಮಿಕ್ಸರ್ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀರು ಹಾಕದೆ ನೋಡ್ರಿ, ಈ ರೀತಿ ಇದನ್ನು ಒಂದು ಸ್ವಲ್ಪ ಉಟ್ಟಾಗಿ ರುಬ್ಕೊಂಡು ತಗೋರಿ. ಇವಾಗ ಪ್ಯಾನ್ನಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಇದರಲ್ಲಿ ಅರ್ಧ ಚಮಚ ಸಾಸಿವೆ ಹಾಕಿ ಇವು ಚಟಪಟ ಅಂದ ನಂತರ ಇದರಲ್ಲಿ 2 ದೊಡ್ಡ ಚಮಚೆಯಷ್ಟು ಶೇಂಗಾ ಹಾಕ್ರಿ. ಶೇಂಗಾನು ಚಟಪಟ ಅನ್ನೋವರೆಗೂ ಹುರಿರಿ. ಇವಾಗ ಒಂದು ದೊಡ್ಡ ಚಮಚ ಪುಟಾಣಿ ಮತ್ತು ಒಂದು 10 ರಿಂದ 15 ಕರಿಬೇವಿನ ಎಲೆ ಹಾಕಿ ಹುರಿರಿ. ಇವು ಹುರಿದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ವಿ ನೋಡ್ರಿ ಮಸಾಲ, ಅದನ್ನು ಹಾಕಿ ಕಲಸ್ರಿ. ಈ ಸ್ಟೇಜ್ನಲ್ಲಿ ಗ್ಯಾಸ್ ಆಫ್ ಮಾಡಿ ಇದನ್ನು ಕಲಸ್ರಿ ಅಥವಾ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕಲಸ್ರಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಾವು ಆಗಲೇ ಒಣಮೆಣಸಿನ್ಕಾಯಿ ಹುರಿಬೇಕಾದ್ರೂ ಅದರಲ್ಲಿ ಉಪ್ಪು ಹಾಕಿದ್ವಿ, ಇವಾಗ ನೋಡ್ಕೊಂಡು ಉಪ್ಪು ಹಾಕ್ರಿ. ಇವನ್ನೆಲ್ಲ ಚೆನ್ನಾಗಿ ಕಲಸಿದ ನಂತರ ಇವಾಗ ನಾವು ಹುರಿದಿಟ್ಟಿದ್ವಿ ನೋಡ್ರಿ ಮಖಾನ, ಅವನ್ನ ಹಾಕಿ ಮಿಕ್ಸ್ ಮಾಡ್ರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕರಿಬೇವಿನ ಫ್ಲೇವರ್ ಇರುವಂಥ ತುಂಬ ರುಚಿಯಾಗಿರೋ ಅಷ್ಟೇ ಆರೋಗ್ಯಕರ ಇರುವ ಮಖಾನ ಚಿವಡಾ ರೆಡಿ ಇದೆ. ಈ 2 ರೆಸಿಪಿಯಲ್ಲಿನ ಯಾವ ರೆಸಿಪಿ ನಿಮಗೆ ಇಷ್ಟ ಆಯಿತು ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ. ನೀವು ಸಹ ಇದನ್ನು ಟ್ರೈ ಮಾಡಿರಿ. ರೆಸಿಪೀಸ್ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದನ್ನು ಸಹ ತಿಂಗಳನ್ಗಟ್ಲೆ ಸ್ಟೋರ್ ಮಾಡಿ ಇಡಬಹುದು. ಚಿಕ್ಕ ಪುಟ್ಟ ಹಸಿವು ಆದಾಗ ಸಾಯಂಕಾಲ ಚಹಾ ಜೊತೆ ಅಥವಾ ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ಈ ರೀತಿ ಹೆಲ್ದಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಗೊಂಡು ಹೋಗಬಹುದು. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನೋವೇಟಿವ್ ರೆಸಿಪಿ ಜೊತೆ. ಅಲ್ಲಿವರೆಗೂ ನಗ್ತಾ ಇರ್ರಿ, ತಿಂತಾ ಇರ್ರಿ, ಖುಷಿಯಾಗಿರ್ರಿ.